ನಮ್ಮ ಮೆಟ್ರೋ ಪ್ರಯಾಣ ಮತ್ತಷ್ಟು ದುಬಾರಿ ಆಗುವ ಎಲ್ಲ ಲಕ್ಷಣ ಗೋಚರಿಸ್ತಾ ಇದ್ದಾವೆ. 5% ಟಿಕೆಟ್ ಪ್ರೈಸ್ ಈಗ ಹೈಪ್ ಆಗಿದೆ. ನಮ್ಮ ಮೆಟ್ರೋ ಪ್ರಯಾಣ ಆಲ್ರೆಡಿ ದುಬಾರಿಯಾಗಿದೆ, ಈಗ ಮತ್ತಷ್ಟು ದುಬಾರಿ. 5% ಟಿಕೆಟ್ ಪ್ರೈಸ್ ಫೆಬ್ರವರಿ 9ರಿಂದ ಜಾರಿಯಾಗುತ್ತೆ. BMRCL ವಿರುದ್ಧ ಮೆಟ್ರೋ ಪ್ರಯಾಣಿಕರು ಗರಂ ಆಗಿದ್ದಾರೆ. ಮೆಟ್ರೋ ದರ ಏರಿಕೆಗೆ ಸರ್ಕಾರ ಒಂದು ಕಡೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಸರ್ಕಾರ ಅಸ್ತು ಅಂದಿದೆ. ಸೋಮವಾರದಿಂದ 5% ದರ ಏರಿಕೆ ಫಿಕ್ಸ್ ಆಗುತ್ತೆ. BMRCLನಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋವಂಥದ್ದು. ನೋಡಿ, ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕು 101.5% ಏರಿಸಿತ್ತು BMRCL. ಅದಾದಮೇಲೆ ಜನಾಕ್ರೋಶ ವ್ಯಕ್ತವಾಯಿತು. ಆಮೇಲೆ ಒಂದು ಕಡೆ ವಿಪಕ್ಷ ಮತ್ತು ಆಡಳಿತಾರೂಢ ಪಕ್ಷದ ನಡುವೆ ಒಂದಿಷ್ಟು ಜಟಾಪಟಿ ಕೂಡ ನಡೀತು ಮೆಟ್ರೋ ಟಿಕೆಟ್ ದರ ವಿಚಾರದಲ್ಲಿ. ಅದಾದಮೇಲೆ 3 ದಿನಗಳ ನಂತರ 71.5%ಗೆ ಆ ಟಿಕೆಟ್ ದರ ಇಳಿಸುತ್ತೆ. ಆದರೂ ಕೂಡ ದುಬಾರಿನೇ. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಶಿಧರ್ ಲೈವಲ್ಲಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಶಶಿಧರ್, ಒಂದು ಕಡೆ ನಮ್ಮ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗಿದೆ, ಪ್ರಯಾಣಿಕರು ಒಂದು ಕಡೆ ಆತಂಕಕ್ಕೂ ಒಳಗಾಗಿದ್ದರು, ಹಿಡಿಶಾಪ ಹಾಕ್ತಾ ಇದ್ರು. ಈಗ ಮತ್ತೆ 5% ಏರಿಕೆ ಮಾಡಿದರೆ ನಿಜಕ್ಕೂ ಇದು ಪ್ರಯಾಣಿಕರಿಗೆ ದೊಡ್ಡ ಹೊರೆ ಅಲ್ವಾ ಶಶಿ? ಖಂಡಿತ ಸಚಿನ್, ಬೆಂಗಳೂರಿಗೆ ಜೀವನಾಡಿ ಅಂತಂದ್ರೆ BMTC ಆಗಿತ್ತು. ಅದೇ ರೀತಿಯಲ್ಲೂ ಕೂಡ ಏನು ಇವತ್ತು ಜೀವನಾಡಿ ಅಂತಂದ್ರೆ ಮೆಟ್ರೋ. ಯಾಕಂತಂದ್ರೆ ಟ್ರಾಫಿಕ್ ಸಿಟಿಯಲ್ಲಿ ಅತಿ ವೇಗವಾಗಿ ಕೆಲಸಕ್ಕೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಸಾಕಷ್ಟು ಜನ ಮೆಟ್ರೋವನ್ನ ಬಳಸ್ತಾರೆ. ಅದರಲ್ಲೂ ಪ್ರತಿನಿತ್ಯ ಕೂಡ 15ರಿಂದ 20 ಲಕ್ಷ ಜನ ಪ್ರಯಾಣಿಕರು ಮೆಟ್ರೋವನ್ನ ಬಳಕೆಯನ್ನ ಮಾಡ್ತಾರೆ. ಬಹಳ ಬೇಡಿಕೆ ಕೂಡ ಮೆಟ್ರೋ ಆಗಿದೆ. ಇಡೀ ವಿಶ್ವದಲ್ಲಿ ಅತ್ಯಂತ ಶುಚಿತ್ವವಾದಂತ ಪ್ರಯಾಣಿಕರ ಸೇವೆ ಕೂಡ ಹೊಂದಿದೆ. ಅದೇ ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಆದ್ರೆ ಕಳೆದ 10 ವರ್ಷದಿಂದಲೂ ಕೂಡ ಮೆಟ್ರೋ ದರವನ್ನ ಏರಿಕೆ ಮಾಡಿಲ್ಲ. ಆದ್ರೆ ಕಳೆದ ಬಾರಿ 50ರಿಂದ 200% ದರ ಪರಿಷ್ಕರಣೆಯನ್ನ ಮಾಡಿದ್ರು. ಈಗ ಒಂದೆಲ್ಲ ಕಾರಣಗಳನ್ನ ಕೇಳಿದಾಗ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ನಿಂದನೆ ಮಾಡಿದ್ರು, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ನಿಂದನೆಯನ್ನ ಮಾಡ್ತಾ ಇದ್ರು. ಆದ್ರೆ ದರ ಪರಿಷ್ಕರಣೆಯನ್ನ ಮಾಡಬೇಕಂದ್ರೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ಎರಡೂ ಕಡೆಯಿಂದನೂ ಕೂಡ ಏನ್ ದರ ಪರಿಷ್ಕರಣಾ ಸಮಿತಿಯನ್ನ ರಚನೆ ಮಾಡಿತ್ತು. ಆ ಒಂದು ಕಮಿಟಿ ದರವನ್ನ ಯಾವ ರೀತಿಯಾಗಿ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನು ಕೂಡ ಮಾಡಿತ್ತು, ಒಂದು ವರದಿಯನ್ನು ಕೂಡ ಕೊಡಲಾಗಿತ್ತು. ಇದೇ ಕಾರಣಕ್ಕಾಗಿ ಕಳೆದ ಬಾರಿ ಫೆಬ್ರವರಿಯಲ್ಲಿ ದರ ಪರಿಷ್ಕರಣೆಯನ್ನ ಮಾಡಿದ್ರು. ಆ ಒಂದು ವರದಿಯ ಆಧಾರದ ಮೇಲೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ದರ ಪರಿಷ್ಕರಣೆಯನ್ನ ಮಾಡೋದಕ್ಕೆ BMRCL ನಿರ್ಧಾರ ಮಾಡಿದೆ. ಈಗ ಫೆಬ್ರವರಿ ಬಂದಾಗಿದೆ. ಈಗ ಸೋಮವಾರದಿಂದಲೇ ದರ ಪರಿಷ್ಕರಣೆಯನ್ನ ಮತ್ತೊಮ್ಮೆ ಮಾಡೋಣ ಅಂತ ಕೂಡ ಕೆಲವೊಂದಷ್ಟು ಸಲಹೆ ಸೂಚನೆ ಕೂಡ ಬಂದಿದೆ. ಅದರಲ್ಲಿ 5ರಿಂದ 9% ಮತ್ತೆ ದರ ಪರಿಷ್ಕರಣೆ ಮಾಡೋದಕ್ಕೆ BMRCL ಕೂಡ ಮುಂದಾಗಿದೆ. ಇನ್ನು ಈ ಬಗ್ಗೆ ಮೆಜೆಸ್ಟಿಕ್ ನಲ್ಲಿ ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಪ್ರಯಾಣಿಕರು ಮೆಟ್ರೋವನ್ನ ಬಳಕೆಯನ್ನ ಮಾಡ್ತಾರೆ. ಅವರನ್ನ ಎಲ್ಲರೂ ಕೂಡ ಕೇಳಿದ್ರು ಕೂಡ ಸಾಕಷ್ಟು ದಿಗ್ಭ್ರಮೆಗೊಳ್ತಿದ್ದಾರೆ. ಯಾಕಂತಂದ್ರೆ ಕಳೆದ ಬಾರಿ 50ರಿಂದ 200% ದರ ಪರಿಷ್ಕರಣೆ ಮಾಡಿದ್ರು. ಆದ್ರೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಲ್ಲೂ ಕೂಡ ರೇಟ್ ಅನ್ನ ಹೆಚ್ಚಳ ಮಾಡಿದನ್ನ ಕಡಿಮೆ ಮಾಡಲಿಲ್ಲ. ಆದ್ರೆ ಜನ ಆತಂಕಕ್ಕೆ ಒಳಗಾಗಿರೋದೇನಂತಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಇಲ್ಲ, ಆದ್ರೆ ವೆಚ್ಚ ಮಾತ್ರ ಹೆಚ್ಚಳ ಆಗ್ತದೆ, ದರ ಮಾತ್ರ ಹೆಚ್ಚಳ ಮಾಡ್ತದೆ. ನಾವು ಯಾಕೆ ಮಾಡಬೇಕು? ಬೇರೆ ರಾಜ್ಯಗಳಿಂದಲೂ ಕೂಡ ಮೆಟ್ರೋ ಪ್ರಯಾಣವನ್ನ ಬಳಸ್ತಾರೆ. ಯಾಕಂದ್ರೆ ಬೇಗ ಹೋಗ್ಬೋದು, ಕೆಲಸ ಕಾರ್ಯಗಳು ಕೂಡ ಬೇಗ ಮುಗಿತವೆ ಅಂತ. ಕೆಲವೊಂದು ಕಡೆ ಬಸ್ ಸಂಚಾರ ಇಲ್ಲ, ಓಲಾ ಊಬರ್ ಅನ್ನ ಬಳಕೆಯನ್ನು ಮಾಡಿಕೊಂಡ್ರೆ ಅದರಲ್ಲೂ ಕೂಡ ದುಪ್ಪಟ್ಟು ಹಣ ಹೆಚ್ಚಾಗುತ್ತೆ. ಈ ಕಾರಣದಿಂದಾಗಿ ಕಡಿಮೆ ಮೊತ್ತದಲ್ಲಿ ಅತಿ ವೇಗವಾಗಿ ಮೆಟ್ರೋವನ್ನ ಬಳಕೆಯನ್ನ ಮಾಡಿದ್ರೆ ತಾವು ತಲುಪಬೇಕಾದಂತ ಸ್ಥಳಕ್ಕೆ ತಲುಪಬಹುದು ಅಂತ ಹೇಳ್ಬಿಟ್ಟು ಮೆಟ್ರೋವನ್ನ ಬಳಕೆ ಮಾಡ್ತಾರೆ. ಆದ್ರೆ BMRCL ಅವರು ಈಗ ಪ್ರಯಾಣಿಕರಿಗೆ ಮತ್ತೊಮ್ಮೆ ಶಾಕ್ ಕೊಡೋದು ಕೂಡ ಮುಂದಾಗಿದ್ರೆ. ಪ್ರತಿನಿತ್ಯ ಏನ್ ಮೆಜೆಸ್ಟಿಕ್ ಅಂದ್ರೆ ಸಾಕು, ಲಕ್ಷಾಂತರ ಜನ ಬರ್ತಾರೆ. ಯಾಕಂತಂದ್ರೆ ಇದು ಒಂದು ರೀತಿ ಬೇರೆ ರಾಜ್ಯಗಳು ಕೂಡ ಸಂಪರ್ಕ ಕಲ್ಪಿಸುವಂತ ಒಂದು ಹಾಟ್ಸ್ಪಾಟ್ ಇದಾಗಿರೋದ್ರಿಂದ ಇಲ್ಲಿ KSRTC ಇದೆ, BMTC ಇದೆ, ಅದೇ ರೀತಿಯಲ್ಲಿ ಕೂಡ ರೈಲ್ವೆ ನಿಲ್ದಾಣ ಇದೆ. ಈ ಮೂರಕ್ಕೂ ಕೂಡ ಕನೆಕ್ಟಿವಿಟಿ ಕೊಡುವಂತ ಮೆಟ್ರೋ ನಿಲ್ದಾಣ ಕೂಡ ಇದು ನಗರದ ಹೃದಯ ಭಾಗ. ಈ ಒಂದು ಹೃದಯ ಭಾಗದಲ್ಲಿ ಕೂಡ ಪ್ರತಿನಿತ್ಯ ಲಕ್ಷಾಂತರ ಜನ ಬರ್ತಾರೆ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗಾಗಿರ್ಬೋದು, ನಗರದಿಂದ ಬೇರೆ ಬೇರೆ ಪ್ರಮುಖ ಏರಿಯಾಗಳಿಗಾಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಹೊರ ರಾಜ್ಯಗಳಿಗೆ ಹೋಗುವಂತ ಪ್ರಯಾಣಿಕರು ಇಲ್ಲಿ ಬರ್ತಾರೆ. ಮೆಟ್ರೋವನ್ನ ಬಳಕೆಯನ್ನ ಮಾಡಿ ತಮಗೆ ಬೇಕಾದಂತ ಸ್ಥಳಕ್ಕೆ ಹೋಗ್ತಾರೆ. ಒಬ್ಬರು ಪ್ರಯಾಣಿಕರು ಕೂಡ ಬರ್ತಿದ್ದಾರೆ. ಸರ್, ಮೆಟ್ರೋ ಪ್ರೈಸ್ ಮತ್ತೆ ಹೈಕ್ ಮಾಡ್ತಾರೆ, ಏನ್ ಹೇಳ್ತೀರಾ? ಮಾತಾಡಿಸುವಂತ ಪ್ರಯತ್ನ ಮಾಡಬಹುದು. ಸಾಕಷ್ಟು ಜನ ಪ್ರಯಾಣಿಕರನ್ನ ಮಾತಾಡಿಸುವಂತ
ಖಂಡಿತ ಸಚಿನ್, ಯಾಕಂದ್ರೆ ಸಾಕಷ್ಟು ಜನ ಪ್ರಯಾಣಿಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರಿ. ಆದ್ರೆ ಯಾವೊಬ್ಬ ಪ್ರಯಾಣಿಕರು ಕೂಡ ಮಾತಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಯಾಕಂತಂದ್ರೆ ಬೆಂಗಳೂರು ಅಂದ್ರೆ ಸಾಕು ಎಲ್ಲ ಒಂದ್ ಕಡೆ ಸಾಕಷ್ಟು ಗಾಬರಿಯಿಂದ ಇರ್ತಾರೆ, ಬೇಗ ಹೋಗ್ಬೇಕು, ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಮೆಟ್ರೋ ದರ ಮತ್ತೆ ಹೈಕ್ ಆಗಿರುವಂತ ದಿಗ್ಭ್ರಮೆಯಲ್ಲಿ ಯಾವೊಬ್ಬ ಪ್ರಯಾಣಿಕರು ಕೂಡ ಇಲ್ಲಿ ಮಾತಾಡಕ್ಕೆ ರೆಡಿ ಇಲ್ಲ. ಯಾಕಂತಂದ್ರೆ ಮಾಡಿದ್ಮೇಲೆ ನೋಡೋಣ. ಈಗಾಗಲೇ ಮೆಟ್ರೋವನ್ನ ಬಳಕೆ ಮಾಡ್ತಿದ್ದಾರೆ ಸಾಕಷ್ಟು ಜನ, ಅಸಮಾಧಾನದಿಂದ ಬೇಸರದಿಂದ ಪ್ರಯಾಣ ಮಾಡ್ತಾರೆ. ವಿಧಿ ಇಲ್ಲ, ಯಾಕಂತಂದ್ರೆ ಬೇಗ ಹೋಗ್ಬೇಕಾದ್ರೆ ಮೆಟ್ರೋವನ್ನ ಬಳಕೆ ಮಾಡಬೇಕು, ವಿಧಿನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತೆ ಏನಾದ್ರು ದರ ಪರಿಷ್ಕರಣೆ ಹೆಚ್ಚಳವನ್ನ ಮಾಡಿದ್ರೆ ಸಾಕಷ್ಟು ಆಕ್ರೋಶ ಕೂಡ ಆಗುತ್ತೆ. ಒಂದಷ್ಟು ಜನ ನಾಗರಿಕರು ಕೂಡ ಇದ್ದಾರೆ, ಹಿರಿಯರು, ಅವ್ರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಮತ್ತೆ ಮೆಟ್ರೋ ಪ್ರೈಸ್ ಅನ್ನ ಹೈಕ್ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಅದು ಭಾರಿ ದೊಡ್ಡ ತಪ್ಪು. ಮೆಟ್ರೋ ಅಂದ್ರೆ ನಾವೇನು ತಿಳ್ಕೊಂಡಿದ್ದೀವಿ, ಚೀಪಾಗಿ ಓಡಾಡ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಇವರು ಈ ನಡಿ ಕಾಸ್ಟ್ ಇದು ಮಾಡ್ಕೊಂತ ಹೋದ್ರೆ, ರೈಸ್ ಮಾಡ್ಕೊಂತ ಹೋದ್ರೆ ಹೌದಲ್ರಿ? ಹಾಂ, ಈಗಲೇ ಭಾರಿ ಬೆಲೆ ಭಾಳ ಜಾಸ್ತಿ ಇದೆ. ಆಟೋಕ್ಕಿಂತ ಜಾಸ್ತಿ ಆಗ್ತಾ ಇದೆ ಈಗ. ಹಾಂ, ಬೆಲೆ ಏರಿಸಿದ್ರೆ ಮತ್ತೆ ಬೆಲೆ ಏರಿಸಿದ್ರೆ ಹೆಂಗೆ ಸರಿ ಆಗುತ್ತೆ? ಹಂಗಾಗಿ ಇದನ್ನ ನಾವು ವಿರೋಧಿಸ್ತೀವಿ. ಮತ್ತೆ ಮೆಟ್ರೋ ಪ್ರೈಸ್ ಹೈಕ್ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ ಸರ್? ವಿರೋಧ ಮಾಡ್ತಾ ಇದೀವಿ. ಮೆಟ್ರೋ ರೇಟ್ ಜಾಸ್ತಿ ಆಗಿರೋದು ವಿರೋಧ ಮಾಡ್ತೀವಿ. ಪ್ರತಿ ಒಂದು ಎಲ್ಲ ಕಮ್ಮಿ ಮಾಡ್ತೀವಿ ಅಂತಾರೆ ಸೆಂಟ್ರಲ್ ಗೌರ್ಮೆಂಟ್, ಮತ್ತೆ ಇವ್ರು ಜಾಸ್ತಿ ಮಾಡ್ತೀನಿ ಅಂತಾರೆ. ಒಂದು ಲಿಂಕೇ ಇಲ್ಲ. ಇವರು ಮಾಡ್ತಾ ಇರೋದು, ಸರ್ಕಾರ ನಡೆಸ್ತಾ ಇರೋದು ಏನು ಇದೇ ಇಲ್ಲ. ಸರ್, ಈಗ ಮತ್ತೆ ಮೆಟ್ರೋ ಪ್ರೈಸ್ ಅನ್ನ ಹೈಕ್ ಮಾಡ್ತಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ ಯಾಕೆ ಗೊತ್ತಾ ಸರ್, ಈ ಪಬ್ಲಿಕ್ ಸರ್ ಇವರು ಹೈಕ್ ಮಾಡೋದಂಗೆ ಕೆಲಸ ಆಗ್ಬಿಟ್ಟಿದೆ ಗೌರ್ಮೆಂಟ್ನವರಿಗೆ. ಹೌದು, ಇಲ್ಲೇನು ಮಾಡ್ತೀರಿ ಹೇಳಿ? ಆ ಥರ ಮಾಡಿದಾಗ ಯಾವ ಏನು ಸ್ಟ್ರೈಕ್ ಮಾಡಿದ್ರು ನಡೆಯಲ್ಲ ಸರ್. ಅದು ಅವ್ರು ಮಾಡಿದ್ದೆ ಮೇನಲ್ಲಿ ಹಂಗಿದೆ. ಇವ್ರಿಗೆ ಕೇಳ ಅವ್ರು ಹೇಳಿದ್ರೆ ಅವರು ಇವ್ರು ಹೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟಿಗೆ ಹೇಳ್ತಾರೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ಗೆ ಹೇಳ್ತಾರೆ. ಪಬ್ಲಿಕ್ಗೆ ಔಟಿ ಇದು ಮಾಡಿ ತೊಂದರೆ ಕೊಡ್ತಾರೆ ಅಷ್ಟೇ ಸರ್. ಪಬ್ಲಿಕ್ಗೆ ದಂಗೆ ಹೇಳ್ಬೇಕು ಅಷ್ಟೇ ಇರೋದು. ಅದು ಅವ್ರಿಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ ದಂಗೆ ಎದ್ಬಿಟ್ರೆ ಸರ್ ಏನು ಬೇಕಾದ್ರೆ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಹಿಂದೆ ಈ ಗಾಂಧೀಜಿ ಇದ್ದಾಗ ಅಷ್ಟು ಸ್ಟ್ರೈಕ್ ಮಾಡಿ ಓಡಿಸಿದ್ರು ಬ್ರಿಟಿಷ್. ಹೌದಾ? ನಮ್ಮಲ್ಲಿ ಯಾರು ಮುಂದೆ ಬರ್ತಿಲ್ಲ ಈ ಮಾಡೋಕ್ಕಿದು. ಏನು ಮಾಡ್ತಾರೆ? ನಮ್ಮ ವೀಕ್ನೆಸ್ ಇದೆ ಬಟ್ ಪಬ್ಲಿಕ್ ವೀಕ್ನೆಸ್ ಇದೆ ಸರ್. ಅದರಿಂದ ಅಷ್ಟು ಅದಕ್ಕೆ ಹೇಳ್ತಾರೆ ಸರ್. ಸಚಿನ್, ಕಳೆದ ಬಾರಿ ಮೆಟ್ರೋ ದರವನ್ನ ಏಕಾಏಕಿಯಾಗಿ ಏರಿಕೆ ಮಾಡಿದ್ದನ್ನ ಖಂಡಿಸಿ ಬೆಂಗಳೂರಿನಲ್ಲಿರುವಂತಹ ನಾಗರಿಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ಲಕ್ಷಾಂತರ ಜನ ಸೇರಿ ಮೆಟ್ರೋ ಮತ್ತೆ ಅದೇ ರೀತಿ ಕೂಡ BMRCL ನ ಕೇಂದ್ರ ಕಚೇರಿ ಕೂಡ ಮುತ್ತಿಗೆ ಹಾಕಿದ್ರು. ಸಂಸದರ ಮನೆಯಲ್ಲೂ ಕೂಡ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರು. ರಾಜ್ಯ ಸರ್ಕಾರ ಕೂಡ ಮನವಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಕೂಡ ಈಗ ಏನಾದ್ರು ದರ ಹೆಚ್ಚಳ ಆದ್ರೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಚಿನ್, ಧನ್ಯವಾದ ಶಶಿ, ತಮ್ಮ ಎಲ್ಲ ಡೀಟೇಲ್ಸ್ಗಾಗಿ.